ಮೈಸೂರಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಇಲ್ಲದೆ ಸಂಕಷ್ಟ ಪಡ್ತಾ ಇದ್ದಾರೆ. 2 ದಿನ ಗ್ಯಾಸ್ ಸಿಗದೇ ಇದ್ರೆ ಹೋಟೆಲ್ಗಳು ಆಲ್ಮೋಸ್ಟ್ ಬಂದ್ ಆಗುವಂತ ಆತಂಕ ಇದೆ. ಇನ್ನು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೈಸೂರಲ್ಲೂ ಅಷ್ಟೇ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಕಡೆ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ, ಸೌದೆ ಒಲೆ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಪರ್ಯಾಯವಾಗಿ ಎಷ್ಟು ದಿನ ಅಂತ ಇದನ್ನು ಯೂಸ್ ಮಾಡೋಕ್ಕಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ನಮಗೆ ಸಿಲಿಂಡರ್ ಸಪ್ಲೈ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು 2 ದಿನ ಗ್ಯಾಸ್ ಸಿಗದೇ ಇದ್ರೆ ಬಹುತೇಕ ಹೋಟೆಲ್ಗಳು ಮೈಸೂರು ಭಾಗದಲ್ಲೂ ಕೂಡ ಬಂದ್ ಆಗುವಂತ ಒಂದು ಆತಂಕ ಇದೆ. ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಅಷ್ಟೇ ಈಗ ಗ್ಯಾಸ್ ಸಪ್ಲೈ ಆಗದೆ ಇರೋದ್ರಿಂದ ಅಲ್ಲೂ ಕೂಡ ಅಡುಗೆ ಮಾಡೋದಕ್ಕೆ ಸಂಕಷ್ಟ ಎದುರಾಗಿದೆ. ಮೈಸೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಯಾವ ಥರ ಪರಿಸ್ಥಿತಿ ಉಂಟಾಗಿದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಬಹುತೇಕ ಕಡೆ ಈ ಸಮಸ್ಯೆ ಇದೆ. ಈಗ ಮೈಸೂರಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇನ್ನು ಎಷ್ಟು ದಿನ ಈ ಗ್ಯಾಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ ಆಗಲಿ ಅಥವಾ ಹೋಟೆಲ್ಗಳಲ್ಲಿ? ಶರ್ಮಿತೇನು ಮೈಸೂರಿನಲ್ಲಿ ಕೇವಲ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾತ್ರ ಅಲ್ಲ, ಇಂದಿರಾ ಕ್ಯಾಂಟೀನ್ಗೂ ಕೂಡ ಈ ಗ್ಯಾಸ್ ಟ್ರಬಲ್ ಬಿಸಿ ತಟ್ಟಿರುವಂತದ್ದು. ನಾನೀಗ ಮೈಸೂರಿನ ಟ್ರೆಡಿಷನ್ ಕಾಲೇಜ್ ಸರ್ಕಲ್ ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಮಾಸ್ಟರ್ ಕಿಚನ್ ನಲ್ಲಿರುವಂತಹ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇದೇ ಕಿಚನ್ ಇಂದ ಸುಮಾರು ಮೈಸೂರು ನಗರದಲ್ಲಿರುವಂತಹ 9 ಇಂದಿರಾ ಕ್ಯಾಂಟೀನ್ಗೆ ಫುಡ್ ಸಪ್ಲೈ ಆಗುತ್ತೆ. ನಿನ್ನೆವರೆಗೂ ಕೂಡ ಯಾವುದೇ ಗ್ಯಾಸ್ ಟ್ರಬಲ್ ಇರಲಿಲ್ಲ. ಆದ್ರೆ ಇಂದಿನಿಂದ ಇಲ್ಲೂ ಸಹ ಯಾವುದೇ ಅಂದ್ರೆ ಇಲ್ಲಿ ಪ್ರಮುಖ ಅಡಿಗೆ ತಯಾರಕರಾದ ಗಿರೀಶ್ ಅವರು ತನ್ನ ಮನೆಯಿಂದ ಒಂದು ಸಿಲಿಂಡರ್ ಅನ್ನ ತಗೊಂಡ್ಬಂದು ಇವತ್ತು ಅಡಿಗೆ ಮಾಡಿರುವಂತದ್ದು. ಆದ್ರೆ ನಾಳೆಯಿಂದ ಅಡಿಗೆ ಮಾಡ್ಲಿಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಸುಮಾರು ಮೈಸೂರಿನಲ್ಲಿ 18 ಇಂದಿರಾ ಕ್ಯಾಂಟೀನ್ಗಳಿದೆ. ಅದರಲ್ಲಿ 9 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಆಹಾರವನ್ನು ನಾವು ತಯಾರು ಮಾಡುವಂತದ್ದು. ಪ್ರತಿನಿತ್ಯ ನಮಗೆ 2 ಗ್ಯಾಸ್ ಬೇಕು ಅನ್ನುವಂಥದ್ದು ಅವರ ಮಾತುಗಳು. ಆದ್ರೆ ಇಂದು ಸಹ ಅವ್ರಿಗೆ ಗ್ಯಾಸ್ ಸಿಕ್ಕಿರ್ಲಿಲ್ಲ. ಬದಲಾಗಿ ಅವರ ಮನೆಯಿಂದ ಗ್ಯಾಸ್ ಅನ್ನು ತಗೊಂಡ್ಬಂದು ಇಂದು ಅಡಿಗೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ಅವರೇ ನನ್ನ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ನಿನ್ನೆ ಪರಿಸ್ಥಿತಿ ಆಗಿತ್ತು, ಇವತ್ತು ಯಾವ ರೀತಿ ಅಡಿಗೆಯನ್ನು ಮಾಡಿದ್ರಿ ಸರ್? ನಿನ್ನೆ ಮೊನ್ನೆ ತುಂಬಾ ಸಮಸ್ಯೆ ಇತ್ತು. ಇವತ್ತು ನಮ್ಮ ಮನೆಯಿಂದನೇ ಡೊಮೆಸ್ಟಿಕ್ ಸಿಲಿಂಡರ್ ತಂದು ನಾವು ಅಡುಗೆಯನ್ನು ಮಾಡಿದ್ದೀವಿ. ನಾಳೆಯಿಂದ ಆಗಲ್ಲ ಸರ್, ನಾಳೆ ಮಾರ್ನಿಂಗಿಂದನೂ ಅಡುಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು 2 ದಿನ 2 ಬೇಕು ನಮಗೆ. ಈಗ ನಾನು ನಮ್ಮ ಸ್ನೇಹಿತರ ಮನೆಯಿಂದ 2 ಡೊಮೆಸ್ಟಿಕ್ ಸಿಲಿಂಡರ್ ತಂದು ಯೂಸ್ ಮಾಡಿದ್ದೀವಿ. ನಾಳೆಯಿಂದ ಇವತ್ತು ತೀರೋಗಿದೆ. ಈಗ ನಾಳೆ ಬೇಕು ನಮ್ಗೆ ಸಿಲಿಂಡರ್ ಇಲ್ಲದಿರೋ ಕಾರಣ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಪ್ರತಿದಿನ ಇಡ್ಲಿ, ಪ್ರತಿದಿನ ಯಾವ್ದಾದ್ರು ಒಂದು ತಿಂಡಿ, ಚಿತ್ರಾನ್ನ, ಪುಳಿಯೋಗರೆ, ಬಾತು, ಈ ತರ ಒಂದು ಐಟಮ್ ಮಾಡ್ತಾ ಇದ್ವಿ ಸರ್. ಇಲ್ಲಿ ರಾಜ್ಕುಮಾರ್ ರೋಡ್ 54 ವಾರ್ಡ್ ನಂಬರ್ 55, ಅಲ್ಲಿ ಸಿವೇಜ್ ಫಾರ್ಮು 11, ಮತ್ತೆ 09 ಅಶೋಕಪುರಮು, ಮತ್ತೆ ಕುಂಬಾರಕೊಪ್ಪಲು 12 ಕಿಟ್, ಈ ತರ ಒಂದು 8-9 ಕಡೆ ಹೋಗ್ತದೆ ಇಲ್ಲಿಂದ. ನಾವು ಹಿರಿಯ ಅಧಿಕಾರಿಗಳಿಗೂ ಹೇಳಿದೀವಿ ಸರ್. ನಾವು DC ಆಫೀಸ್ಗೂ ಕಂಪ್ಲೇಂಟ್ ಮಾಡಿದೀವಿ, ಮತ್ತೆ ನಮ್ಮ ಟೆಂಡರ್ದಾರ್ಗೂ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಅದಕ್ಕೆ ಅವರು ಆಯ್ತಪ್ಪ ಮಾತಾಡ್ತೀವಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂದಿದ್ದಾರೆ. ಇವಾಗ ನೋಡಿ, ನೀವು ನೋಡ್ತಾ ಇದೀರಲ್ಲ, ಈ ತರ ಇದೆ ಪರಿಸ್ಥಿತಿ. ನಾಳೆಯಿಂದ ಇಲ್ಲ ಸರ್, ನಾಳೆಯಿಂದ ಅವ್ರು ಕೊಟ್ಟರೆ ಮಾಡೋದು. ಸಿಲಿಂಡರೇ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು. ಅವರು ತಂದು ಕೊಡ್ಲಿಲ್ಲ, ಸಿಲಿಂಡರ್ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಅಡುಗೆ ಮಾಡಕ್ಕೆ ಎಷ್ಟು ದಿನ ಪ್ರತಿದಿನ ಎಷ್ಟು ಜನರು ಊಟ ಮಾಡ್ಲಿಕ್ಕೆ ಬರ್ತೀವಿ ಅಂತ ಅಂದಾಜು ಇಲ್ಲಿಗೆ ಸರ್? ಇಲ್ಲಿ ಅಂದ್ರೆ ದಿನ ಒಂದು 250 ಜನ ಊಟ ಮಾಡ್ತಾರೆ ಸರ್. ಈ ಕ್ಯಾಂಟೀನಲ್ಲಿ, ಮುಂದ್ಗಡೆ ಕ್ಯಾಂಟೀನ್, ಈ ತರ ಪ್ರತಿಯೊಂದು ಕ್ಯಾಂಟೀನಲ್ಲೂ ಒಂದು 250-300 ಜನ ಊಟ ಮಾಡೇ ಮಾಡ್ತಾರೆ ಪ್ರತಿದಿನ. ನಾಳೆಯಿಂದ ಕ್ಲೋಸ್ ಮಾಡ್ತೀವಿ ಸರ್. ಅದೇ ಶರ್ಮಿತಾ, ಇಂದು ಸಿಲಿಂಡರ್ ಮನೆಯಿಂದ ತೆಗೆದುಕೊಂಡು ಮಾಡಿದ್ದೇವೆ, ನಾಳೆ ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಬಂದನ್ನ ಮಾಡಬೇಕಾಗಿದೆ ಅನ್ನುವಂಥದ್ದು ಇಲ್ಲಿನ ಸಿಬ್ಬಂದಿಗಳ ಮಾತುಗಳಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಅನ್ನೋ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ದೇವಸ್ಥಾನಗಳಿಗೂ ಕೂಡ ಈ ಗ್ಯಾಸ್ ಅಭಾವ ತಟ್ಟಿದೆ, ಬಿಸಿ ತಟ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೂ ಈ ಬಿಸಿ ತಟ್ತಾ ಇದೆ. ಮಧ್ಯಾಹ್ನದ ಊಟ ನಿಲ್ಲಿಸ್ಬಿಟ್ಟಿದೆ ಆಡಳಿತ ಮಂಡಳಿ. ಅನ್ನ ಸಾಂಬಾರ್ ಬದಲು ಬರೀ ತಿಂಡಿ ವ್ಯವಸ್ಥೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. 12,000 ಬದಲು 5,000 ಭಕ್ತರಿಗೆ ಮಾತ್ರ ಪ್ರತಿದಿನ ಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲು ಪ್ರಸಾದದ ವಿತರಣೆಯಲ್ಲಿ 4 ಐಟಂಗಳು ಇರ್ತಾ ಇದ್ವು. ಈಗ ಕೇವಲ ಒಂದೇ ಐಟಂ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಮೊದಲು 8 ಗಂಟೆಯಿಂದ 12 ಗಂಟೆ ತನಕ ತಿಂಡಿ ವ್ಯವಸ್ಥೆ ಇತ್ತು. ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡ್ತಿದ್ರು. ಈಗ 11 ಗಂಟೆಯಿಂದ ನೇರವಾಗಿ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ವೀಕೆಂಡ್ ಅಲ್ಲಿ ಸುಮಾರು 12,000 ಭಕ್ತರಿಗೆ ಊಟದ ವ್ಯವಸ್ಥೆ ಎಲ್ಲ ಇರ್ತಾ ಇತ್ತು. ಬಟ್ ಈಗ ಪ್ರತಿದಿನ ನಾವು ನೋಡ್ತಿರೋಂಗೆ ಗ್ಯಾಸ್ ಅಭಾವ ಆದಮೇಲೆ 5,000 ಭಕ್ತರಿಗೆ ಮಾತ್ರ ಅಲ್ಲಿ ಅನ್ನ ಸಾಂಬಾರ್ ಬದಲು ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೂ ಕೂಡ ಈ ಗ್ಯಾಸ್ ಅಭಾವದ ಬಿಸಿ ತಟ್ತಾ ಇದೆ. ಮಧ್ಯಾಹ್ನದ ಊಟವನ್ನು ಆಡಳಿತ ಮಂಡಳಿ ನಿಲ್ಲಿಸ್ಬಿಟ್ಟಿದೆ. ಈ ಗ್ಯಾಸ್ ಅಭಾವ ಮುಗಿಯೋ ತನಕ ಹೀಗೆ ಇರುತ್ತೆ ಅಂತೇಳಿ ಹೇಳಿದೆ. ಇನ್ನು ಅನ್ನ ಸಾಂಬಾರ್ ಬದಲು ತಿಂಡಿ ವ್ಯವಸ್ಥೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇನ್ನು ಬಹುಶಃ ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಸಿದ್ಧತೆ ನಡೀತಾ ಇದೆ. ಆವಾಗ ಅನ್ನ ಸಾಂಬಾರು ಮಾಡುವಂಥ ಸಾಧ್ಯತೆಗಳು ಇರಬಹುದು ಅಂತ ಕಾಣಿಸುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಈಗ ದೇವಸ್ಥಾನಗಳಲ್ಲೂ ಕೂಡ ಮಾಡಿಕೊಳ್ತಾ ಇದ್ದಾರೆ. ಅನ್ನ ಸಾಂಬಾರು ಬದಲಿಗೆ ತಿಂಡಿ ವ್ಯವಸ್ಥೆ ಮಾತ್ರ ಈಗ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲೂ ಮಾಡ್ತಾ ಇದ್ದಾರೆ.
ಹಾಂ 12 ಸಿಲಿಂಡರ್ ಹಾಕ್ಬೇಕು ಒಟ್ಟು. ಮಧ್ಯಾಹ್ನದ ಊಟವನ್ನು ನಿಲ್ಲಿಸ್ಬಿಟ್ಟಿದೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಲ್ಲಿನ ಆಡಳಿತ ಮಂಡಳಿ. ಕಾರಣ ಗ್ಯಾಸ್ ಅಭಾವ. ಪ್ರತಿದಿನ ಊಟದ ವ್ಯವಸ್ಥೆ ಇರ್ತಾ ಇತ್ತು ಭಕ್ತರಿಗೆ, ಬಟ್ ಈಗ ಅದನ್ನು ಕಟ್ ಆಫ್ ಮಾಡಿಬಿಟ್ಟು ತಿಂಡಿ ವ್ಯವಸ್ಥೆ ಮಾತ್ರ ಮಾಡ್ತಾ ಇದ್ದಾರೆ. ನಾಳೆಯಿಂದ ಸೌದೆಯನ್ನು ಬಳಸಿ ಅಡುಗೆ ಮಾಡೋದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕರಾವಳಿ ಭಾಗದಲ್ಲೂ ದೇವಸ್ಥಾನಗಳಿಗೆ ಗ್ಯಾಸ್ನ ಅಭಾವದ ಎಫೆಕ್ಟ್ ತಡ್ತಾ ಇದೆ. ಪ್ರಮುಖ ದೇವಸ್ಥಾನಗಳಲ್ಲಿ ಅನ್ನದಾಸೋಹದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಕದ್ರಿಯಲ್ಲಿ ಇವತ್ತಿನಿಂದ ಕಟ್ಟಿಗೆ ಬಳಸಿ ಅನ್ನಪ್ರಸಾದವನ್ನ ತಯಾರಿ ಮಾಡ್ತಾ ಇದ್ದಾರೆ. ಪಾಯಸ ಬಿಟ್ಟು ಕೇವಲ ಅನ್ನ ಸಾರು ನೀಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸಾಕಷ್ಟು ಧಾರ್ಮಿಕ ಕೇಂದ್ರಗಳಿದೆ ಕರಾವಳಿ ಭಾಗದಲ್ಲಿ, ಪ್ರಮುಖವಾಗಿ ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲೆಲ್ಲ ಮೆನುವಿನಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪುತ್ತೂರು ಮಹಾಲಿಂಗೇಶ್ವರ ದೇಗುಲ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಅಷ್ಟೇ ಮೆನು ಕಚ್ ಮಾಡಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ದೇಗುಲಗಳಿಗೆ ಅಷ್ಟಾಗಿ ಗ್ಯಾಸ್ನ ಸಮಸ್ಯೆ ತಟ್ತಾ ಇಲ್ಲ. ಕೃಷ್ಣ ಮಠದಲ್ಲಿ ಅನ್ನದಾಸೋಹಕ್ಕೆ ಗೋಬರ್ ಗ್ಯಾಸ್ ಬಳಕೆ ಮಾಡ್ತಾ ಇದ್ದಾರೆ, ಹಾಗಾಗಿ ಏನು ಸಮಸ್ಯೆ ಆಗಿಲ್ಲ. ಇನ್ನು ಕೊಲ್ಲೂರಲ್ಲಿ ಹಿಂದಿನಿಂದಲೂ ಕೂಡ ಕಟ್ಟಿಗೆ ಬಳಸಿನೇ ಅನ್ನಪ್ರಸಾದ ಮಾಡ್ತಿರೋದ್ರಿಂದ ಅಲ್ಲೂ ಏನು ಸಮಸ್ಯೆ ಇಲ್ಲ. ಇನ್ನು ಕಮಲಶಿಲೆ ಕ್ಷೇತ್ರದಲ್ಲೂ ಬಾಯ್ಲರ್ ಬಳಸಿ ಅನ್ನದಾನದ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ರು ಪ್ರಸಾದ ತಯಾರು ಮಾಡೋಕ್ಕೆ, ಸೊ ಅಲ್ಲೆಲ್ಲ ಈಗ ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ.